ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ನೋಡಿ ಗೆಳೆಯರೆ, ಇವತ್ತು ನಾನು ನಿಮಗೆ 30-50ರಲ್ಲಿ ರೆಂಟಲ್ ಇನ್ಕಮ್ ಬರುವಂತಹ ಮನೆನ ತೋರಿಸೋಕೆ ಬಂದಿದ್ದೀನಿ. ವಾಜರಳ್ಳಿ ಮತ್ತು ತಲಗಟ್ಪುರ ಮೆಟ್ರೋ ಸ್ಟೇಷನಿಂದ 1 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಇದು ಬಾಲಾಜಿ ಲೇಔಟ್ ಅಂತ. ಇದು ಫ್ರಂಟ್ ಎಲಿವೇಷನ್ ಆಯಿತು. ಮನೆ ಅಪೋಸಿಟೇ 40 ಫೀಟ್ ರೋಡ್ ನೋಡ್ತಾ ಇದ್ದೀರಾ. ಫ್ರಂಟ್ ಎಲಿವೇಷನ್ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನೋಡಿ. ಇಲ್ಲಿ ಮನೆ ಹೆಸರು ಬರೋದಕ್ಕೋಸ್ಕರ ಗ್ರಾನೈಟ್ ವಾಲ್ ಕ್ಲೈಂಡಿಂಗು, ಗೇಟು ಓಪನ್ ಸ್ಲೈಡಿಂಗ್ ಇರುತ್ತೆ, CNC ಕಟ್ಟಿಂಗು ವಿತ್ ಫಂಟರ್ ಮ್ಯಾಕ್ಸ್ ಅಟ್ಯಾಚು. ಇಲ್ಲೂ ಕೂಡ ನಾವು ಮನೆ ಹೆಸರು ಬರೋದಕ್ಕೆ ಸ್ಪೇಸ್ ಹೆಚ್ಚು. ಟೋಟಲ್ 3 BHK, ಒಂದೊಂದು ಫ್ಲೋರ್ ಸಪ್ರೇಟ್ ಆಗಿರುವಂಥದ್ದು. ಉಳಿದಿದ್ದೆಲ್ಲ ನಮಗೆ ಸ್ಟ್ರಕ್ಚರ್ ಪೇಂಟಿಂಗು ಮತ್ತು ಟಫನ್ ಗ್ಲಾಸು SS ರೈಲಿಂಗ್ಸ್ ಅಟ್ಯಾಚ್ ಮಾಡಿ ಬಾಲ್ಕನಿನ ಕೊಟ್ಟಿರುವಂಥದ್ದು. ಇದು ಬಾಹರ್ ಅಂದರೆ ಹೊರಗಡೆ ಲುಕ್ಕು. ಇಲ್ಲಿ ಟೋಟಲ್ ನಾವು 5 ಕಾರ್ ನಿಲ್ಲಿಸ್ಕೊಳ್ಳೋದಕ್ಕೆ ಸ್ಪೇಷಿಯಸ್ ಜಾಗನ ಕೊಟ್ಟಿದ್ದೀವಿ. ಫ್ಲೋರಿಂಗ್ ಬಂದು 1x1 ಸೆರಾಮಿಕ್ ಟೈಲ್ಸು, ಹೆವಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಇದು ಲಿಫ್ಟ್ ಪ್ರೊವಿಷನ್ನು. ಹಾಗೆ ಈ ಡೋರ್ ಹಿಂದ್ಗಡೆನೇ ಪ್ರತಿಯೊಂದು ಮನೆಗೂ ಎಲೆಕ್ಟ್ರಿಕ್ ಮೀಟರ್ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಇದು ಟೆಂಪ್ರವರಿ ಪರ್ಮನೆಂಟ್ ಮಾಡಿಕೊಡ್ತಾರೆ. ಟೋಟಲ್ 5 ಕಾರನ್ನು ನಿಲ್ಲಿಸ್ಕೊಳ್ಳುತ್ತೆ. ಹಾಗೆ ಮತ್ತು ಇಲ್ಲಿ ಪ್ರತಿಯೊಂದು ಮನೆಗಳಿಗೂ EV ವೆಹಿಕಲ್ಸ್ಗಳು ಇದ್ದರೆ ಎಲೆಕ್ಟ್ರಿಕ್ ಪಾಯಿಂಟ್ಗಳನ್ನ ಮಾಡಿಕೊಟ್ಟಿದ್ದೀವಿ. ಅಲ್ಲಲ್ಲಿ ಅಂದರೆ ಚಾರ್ಜ್ ಮಾಡ್ಕೋಬೋದು. 4 ಮನೆ ಇದೆ, 3 BHKದು 4 ಮನೆಗಳಿಗೂ ಗ್ಯಾಸ್ ಪ್ರೊವಿಷನ್ ಮಾಡಿದ್ದೀವಿ. ಅದಕ್ಕೆ ಸಪ್ರೇಟಾಗಿ ಬಾಕ್ಸ್ ಕೂಡ ಮಾಡಿ ಕೊಡ್ತಾರೆ. ಹಾಗೆ ಇಲ್ಲಿ ಒಂದು ಲೇಬರ್ ರೂಮು ಅಥವಾ ವಾಚ್ಮೆನ್ ರೂಮ್ ಅಂತಲೇ ಹೇಳ್ಕೊಬೋದು, ಇಲ್ಲಿ ಮಾಡಿಕೊಟ್ಟಿದ್ದೀವಿ. ಮತ್ತು ಇದ್ರ ಪಕ್ಕದಲ್ಲಿ ಇಲ್ಲಿ ಕ್ಲೋಸ್ ಮಾಡಿದ್ವಿ ನಾವು. ಆ ಡೋರ್ ಇನ್ನೂ ಫಿಕ್ಸ್ ಮಾಡಿಲ್ಲ. ಇದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ. ಇದು ಗ್ರೌಂಡ್ ಫ್ಲೋರ್. ಇನ್ನೊಂದು ವಿಶೇಷತೆ ಏನಂತಂದರೆ, ಆ ಕಡೆ ಕೂಡ ನಾರ್ತ್ ಫೇಸಲ್ಲಿ ರಸ್ತೆ ಬರುತ್ತೆ. ಅದು ಒಂದು 15 to 20 ಫೀಟ್ ರಸ್ತೆ ಇರುತ್ತೆ. ಹಾಗಾಗಿ ನಾವು ಈ ಕಡೆ ಕ್ಲೋಸ್ ಮಾಡಿದ್ವಿ, ಈ ಕಡೆ ಸೆಟ್ ಬ್ಯಾಕ್ ಥರ ಬಿಟ್ಟಿದ್ದೀವಿ. 2 ಸಂಪ್ಗಳಿದೆ. ಒಂದು ಬೋರ್ವೆಲ್ ಸಂಪ್ ಇದೆ, ಹಾಗೆ ಕಾವೇರಿ ವಾಟರ್ಗೆ ಸಪ್ರೇಟಾಗಿ ಸಂಪ್ ಮಾಡಿದ್ದೀವಿ. ಇದು ಬೋರ್ವೆಲ್ಲು. ಲೈಕ್ ಇಲ್ಲಿದೆ. ಆ ಕಡೆಯಿಂದ ನಿಂತ್ಕೊಂಡು ನೋಡಿದರೆ ನೀವು ಹೇಗಾದ್ರೂ ನಿಲ್ಲಿಸ್ಕೊಳ್ಳಿ ಆರಾಮಾಗಿ. ನಾನು 5 ಕಾರ್ ಅಂತ ಹೇಳಿದ್ದೀನಿ, ಜಾಸ್ತಿನೇ ನಿಲ್ಲಿಸ್ಬೋದು. 30-50ದಲ್ಲಿ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗೆ ನಿಲ್ಲಿಸ್ಕೋಬೋದು ಅಂತ. ಸರಿನಾ? ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಗೆಳೆಯರೆ. ಕಾವೇರಿ ಪಾಯಿಂಟು ಅದೆಲ್ಲ ತೋರಿಸ್ಬಿಡ್ತೀನಿ ರೀ. ಮತ್ತು ಇದಿಷ್ಟು ಗ್ರೌಂಡ್ ಫ್ಲೋರ್. ಓಕೆ, ಡನ್. ಎಲೆಕ್ಟ್ರಿಕ್ ಮೀಟರು. ಆ ಸ್ಟೇರ್ಕೇಸ್ ಕೆಳಗಡೆ ನಮಗೆ ಕಾವೇರಿ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಡೋರ್ ಅಲ್ವಾ, ಡೋರ್ ಪಕ್ಕದಲ್ಲಿ ಹೀಗೆ ಬಂದರೆ ಸ್ಟೇರ್ಕೇಸು ಮೇಲ್ಗಡೆ ಹೋಗೋದಕ್ಕೆ. ಇಲ್ಲಿ ಚಿಕ್ಕ ಪುಟ್ಟ ವಸ್ತು ಇಟ್ಕೋಬೋದು, ಸ್ಟೋರೇಜ್ ಮಾಡ್ಕೋಬೋದು. ಹಾಗೆ ಸ್ಟೇರ್ಕೇಸ್ ಕೆಳಗಡೆ ನಮಗೆ ಒಂದು ಕಾವೇರಿ ಪಾಯಿಂಟು. ಇಲ್ಲಿ ಲಿಫ್ಟ್ ಪ್ರಾವಿಷನ್ ಮಾಡಿದ್ವಿ ಸೇಫ್ಟಿಗೋಸ್ಕರ. MS ರೈಲಿಂಗ್ಸು ಅಂದರೆ CNC ಕಟ್ಟಿಂಗಲ್ಲಿ ಮಾಡಿದ್ವಿ. ವಾಲ್ ಕ್ಲೈಂಡಿಂಗ್ ಎಲ್ಲ ಗ್ರಾನೈಟು. ಲಿಫ್ಟ್ ಆಲ್ರೆಡಿ ವರ್ಕಿಂಗ್ ಕಂಡೀಷನಲ್ಲಿದೆ. ಸರಿನಾ? ಓಕೆ. ಇನ್ನೊಂದು ವಿಶೇಷ ಸೂಚನೆ ಏನಂತಂದರೆ, ನಾನು ಪ್ರತಿಯೊಂದು ಫ್ಲೋರ್ ತೋರಿಸ್ತಿದ್ದಿಲ್ಲ, ಒಂದೇ ಒಂದು ಫ್ಲೋರ್ನ ನಿಮಗೆ ತೋರಿಸ್ಕೊಡ್ತೀನಿ, ಅದು ನೋಡಿ ಗೆಳೆಯರೆ. ನಾನು ಟಾಪ್ ಫ್ಲೋರಲ್ಲಿರೋ ಮನೆನ ತೋರಿಸಿ ಬಂದಿದ್ದೀನಿ. ಈ ಒಂದು ಮನೆ ನೋಡಿದರೆ ನೀವು ಇನ್ನೂ ಉಳಿದಿರುವಂತಹ 3 ಮನೆಗಳು ನೋಡಿದ ಹಾಗೆ. ನಮ್ಮ ಟೈಮು ಸೇವ್, ನಿಮ್ಮ ಟೈಮು ಸೇವ್ ಆಗುತ್ತೆ. ಹಾಗಾಗಿ ನೋಡಿ, ಹೊರಗಡೆಯಿಂದ ಲುಕ್ಕು ನಿಮಗೆ 4.5 ಅಡಿ ಹೈಟು ರೈಲಿಂಗ್ ಸಿಗುತ್ತೆ, ವಾಲ್ ಸಮೇತ. ಲಿಫ್ಟ್ ಪ್ರಾವಿಷನ್ ಇಲ್ಲಿವರೆಗೂ ಬರುತ್ತೆ. ಹಾಗೆ ವಾಲ್ ಕ್ಲೈಂಡಿಂಗ್ ಎಲ್ಲ ಗ್ರಾನೈಟು. ಮೇಲ್ಗಡೆ PVC ಫಾಲ್ ಸೀಲಿಂಗು, ಸ್ಪಾಟ್ಲೈಟು. ನಮಗೆ ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ. ಹೆವಿ ಡೆವಲಪ್ ಆಗಿದೆ ಏರಿಯಾ ಮಾತ್ರ. ಲೈಕ್ ಈ ಥರ ಇರುವಂಥದ್ದು. ಸರಿ, ಹಾಗಾದರೆ ಲಿಫ್ಟಲ್ಲಿ ನಿಮಗೆ ಬೇಕು ಅಂದರೆ ಪ್ರೈವೇಸಿ ಬೇಕಾದ್ರೆ ಹೇಗೆ ಬೇಕಾದ್ರೂ ಮಾಡ್ಕೋಬಹುದು ತೊಗೊಂಡಾದಮೇಲೆ. ಈಸ್ಟ್ ಫೇಸ್ ಮೇನ್ ಡೋರು, ಟೀ ಕುಡ್ಡಿಂದು. ಇನ್ನೊಂದು ಪಾಲಿಶ್ ಪೆಂಡಿಂಗ್ ಇದೆ. ಸ್ಲಿಪ್ಪರ್ ಹೊರಗಡೆ ಬಿಟ್ಟು ಒಳಗಡೆ ಹೋಗಿ. ಡೋರ್ ನೋಡಿ, ಸಿಂಪಲಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಾಡಿಗೆಗಂತ ಕ್ವಾಲಿಟಿನ ಕೆಡಿಸ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಕೊಟ್ಟಿರುವಂಥದ್ದು. ಎಂಟ್ರೆನ್ಸ್ ಆಗ್ತಾ ಇದ್ದ ಹಾಗೆ ಇಲ್ಲಿ ಶೂ ರ್ಯಾಕು, ಸಿಟ್ಔಟ್ ಏರಿಯಾ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಗುಡ್ ಒನ್. ಇಂಟೀರಿಯರ್ ವರ್ಕಲ್ಲಿ ಆಪೋಸಿಟೇ ನೋಡ್ತಾ ಇದ್ದೀರಾ ಗೆಳೆಯರೆ, ಫುಲ್ ಹಾಲು, ಬಿಗ್ ಹಾಲು. TV ಕ್ಯಾಬಿನೆಟ್ ಇದೆ, ವಾಲ್ಮೌಂಟು. ಹಾಗೆ ಈ ನೀವು ಎಲ್ ಶೇಪಲ್ಲಿ ಸೋಫಾ ಹಾಕ್ಕೋಬೋದು. ಇಲ್ಲಿದನ್ನು ಡೈರೆಕ್ಟಾಗಿ ಕಾಣಿಸ್ತಾ ಇದೆ. ಆಪೋಸಿಟೇ ಬಿಗ್ ವಿಂಡೋ. ಮತ್ತು ಇಲ್ಲಿ ಇಂಟೀರಿಯರ್ ವರ್ಕಲ್ಲಿ ಮತ್ತು POP ಫಾಲ್ ಸೀಲಿಂಗು, ಸ್ಪಾಟ್ಲೈಟ್ ಹಾಕಿ ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ. ಸಖತ್ ಲುಕ್ ಬರ್ತಾಯಿದೆ. ದಿಸ್ ಈಸ್ ಹಾಲು. ಓಕೆ, ನಾನು ನಿಮಗೆ ಆ ವಿಂಡೋದಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ, ಒಂದು ಐಡಿಯಾ ಬರುತ್ತೆ. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, ಸಿಕ್ಕಾಪಟ್ಟೆ ಗಾಳಿ ಬೆಳಗ್ಗೆ ಬರುತ್ತೆ ಎಲ್ಲ ಕಡೆಯಿಂದನೂ. ಇಂಟ್ರಿ ಅದೇ, ಶೂರೇಖ ಅದೆಲ್ಲ ತೋರಿಸಿದೆ. ಸರಿನಾ? ಪಕ್ಕ ವಾಸ್ತು ಇದೆ ಮನೆ.
ನೋಡಿದ್ರೆ ಒಂದು ಐಡಿಯಾ ಬಂತು. ಈಗ ನಾನು ಇದು ಟಿ ವಿ ಕ್ಯಾಬಿನೆಟ್ ತೋರಿಸೋದಕ್ಕೋಸ್ಕರ ಇಲ್ಲಿ ಸ್ವಿಚ್ ಬೋರ್ಡ್ ಹತ್ರ ನಿಂತ್ಕೊಂಡು ತೋರಿಸ್ತೀನಿ. ಹೆವಿ ಬಿಗ್ ಟಿ ವಿ ಮೌಂಟ್ ಮಾಡ್ಬೋದು ಕಡೆ. ಸೂಪರ್ ವರ್ಕ್, ಫಿನಿಶಿಂಗ್ ಮಾತ್ರ ಚೆನ್ನಾಗಿ ಬಂದಿದೆ. ಓಕೆ, ದಿಸ್ ಈಸ್ ಟಿ ವಿ ಕ್ಯಾಬಿನೆಟ್ ಹಾಲಲ್ಲಿ. ಮತ್ತು ಈ ಹಾಲಲ್ಲಿ ಏನೇನಿದೆ, ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ತೋರಿಸಿ ನಾನು ನಿಮಗೆ ಅಡುಗೆ ಮನೆನ ತೋರಿಸ್ಕೊಡ್ತೀನಿ, ಸರಿನಾ? ರೈಟ್. ನೋಡಿ, ಎಲ್ಲ ಟೀ ಕುಡ್ಡಲ್ಲಿ ಮಾಡಿರುವಂತಹದ್ದು, ಶಟರ್ಗಳಾಗಲಿ, ಗ್ಲಾಸ್, ಟಫ್ ಆ್ಯಂಡ್ ಗ್ಲಾಸು. ನನ್ನ ಪ್ರಕಾರ ಇಬ್ಬರು ಕೂತ್ಕೋಬೋದು, ಆದರೆ ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು ನೆಮ್ಮದಿಯಿಂದ. ಅಷ್ಟು ದೊಡ್ಡದಾಗಿದೆ ಪೂಜಾ ರೂಮು. ವೆಟ್ರಿಫೈಡ್ ಟೈಲ್ಸ್, ವಾಲ್ ಪ್ಲಾಂಟಿಂಗು, ಇಂಟೀರಿಯರ್ ವರ್ಕು, ಫಾಲ್ಸ್ ಸೀಲಿಂಗು. ವಾವ್. ಆಮೇಲೆ ಇಲ್ಲಿ ಪೂಜೆ ಸಾಮಗ್ರಿ ಎಲ್ಲ ಇಟ್ಕೊಳ್ಳೋದಕ್ಕೆ ಡ್ರಾಯರ್ ಕೊಟ್ಟಿದ್ದಾರೆ. ಫೋಟೋ ಎಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಸ್ಟೆಪ್ ಕೊಟ್ಟಿರುವಂಥದ್ದು, ಸರಿನಾ? ಈಗ ನಾನು ನಿಮಗೆ ಅಡುಗೆ ಮನೆಗೆ ಎಂಟ್ರಿ ಆಗ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಆರ್ಚ್ ವರ್ಕ್ ಮಾಡಿದ್ದಾರೆ ಇಂಟೀರಿಯರಲ್ಲಿ. ಹಾಗೆ ಒಂದು ಅಡುಗೆ ಮನೆ ಬರುತ್ತೆ, ಒಂದು ಬೆಡ್ರೂಮ್ ಬರುತ್ತೆ. ಆ ಎರಡರ ಮಧ್ಯದಲ್ಲಿ, ಅಂದರೆ ಇಲ್ಲಿ ಏನು ಸ್ಪೇಷಿಯಸ್ ಜಾಗ ಇಷ್ಟು ಕಾಣಿಸ್ತಿದೆಯಲ್ವಾ, ಈ ಜಾಗದಲ್ಲಿ ಸೋಫಾ ಸೆಟ್, ಡೈನಿಂಗ್ ಟೇಬಲ್ನ ಇಟ್ಕೋಬೋದು. ಕ್ಷಮೆ ಇರಲಿ, ಡೈನಿಂಗ್ ಟೇಬಲ್ನ ಇಟ್ಕೋಬೋದು. ಓಕೆ, ಅಡುಗೆ ಮನೆ ನಮಗೆ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು ಸಿಗುತ್ತೆ. ಎಲ್ಲ ಇಂಟೀರಿಯರ್ ವರ್ಕ್ ಲ್ಯಾಮಿನೇಷನ್ ಏನಿದೆಯಲ್ಲ ಅಕ್ರಾಲಿಕ್ ಆಗಿರುತ್ತೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಮಾಡಿಕೊಟ್ಟಿದ್ವಿ. ಹಾಗೆ ನಲ್ಲಿ ಪಾಯಿಂಟು, ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಇದೆ. ಅಲ್ಲಿ ಚಿಮ್ನಿ ಪಾಯಿಂಟು, ಕೆಳಗಡೆ ಗ್ಯಾಸ್ ಪಾಯಿಂಟು, ಸರಿನಾ? ಪ್ರೊಫೈಲ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ, ಬೆಳಕು ಚೆನ್ನಾಗಿ ಬರಲಿ ಅನ್ನೋಗೋಸ್ಕರ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ. ಹಾಗೆ POP ಇಂಟೀರಿಯರ್ ವರ್ಕಲ್ಲಿ ಮಾಡಿರೋಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಅಡುಗೆ ಮನೆ ಆಯಿತು. ಇಲ್ಲಿ ಮೈಕ್ರೋವೇವು, ಮಿಕ್ಸರ್ ಏನಾರು ಇದ್ದರೆ ಇಲ್ಲಿ ಇಟ್ಕೋಬಹುದು. ಇಲ್ಲಿ ದೊಡ್ಡದಾಗಿ ನಿಮಗೆ ಜಾಗ ಬಿಟ್ಟಿದ್ದೀವಿ. 4.5 ಅಡಿ ಇದೆ. ಹೈಟ್ ಬಂದು ನಿಮಗೆ 7-8 ಫೀಟ್ ಬರುತ್ತೆ. ಬಿಗ್ ಫ್ರಿಜ್ನ ಇಟ್ಕೋಬೋದು, ಡಬಲ್ ಡೋರು. ಇಲ್ಲೂ ಕೂಡ ಸ್ಪೇಷಲ್ ಜಾಗ ಇದೆ. ಹಾಗೆ ಪ್ಯಾಂಟ್ರಿ ಬಾಕ್ಸ್ನ ಮಾಡಿಕೊಟ್ಟಿದ್ದಾರೆ. ಕ್ಲೋಸ್ ಮಾಡ್ಕೋಬೋದು ಬೇಕಾರೆ ಪ್ಯಾಂಟ್ರಿ ಬಾಕ್ಸ್. ಈ ಮಂದು ಮನೆ ನೋಡಿದರೆ ಎಲ್ಲ ಮನೆ ನೋಡಿದಂಗೆ ನೀವು ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೇ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಟಫ್ ಆ್ಯಂಡ್ ಗ್ಲಾಸು 12 mm SS ರೈಲಿಂಗ್ ಸಮೇತ. ಹಾಗೆ ಇಲ್ಲಿ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಅಲ್ಲಿ ಕಷ್ಟ ಆಗ್ತಾಯಿದ್ರೆ ಬೇಕಾದ್ರೆ ಇಲ್ಲಿ ತೊಳ್ಕೊಬಹುದು. ಬಿಸಿಲೆಲ್ಲ ನೋಡ್ತಿದ್ದೀರಾ, ಸಕ್ಕತ್ತ ಬಂದಿದೆ. ಫುಲ್ ಡೆವಲಪ್ ಆಗಿದೆ ಏರಿಯಾ ಮಾತ್ರ, ನೆಕ್ಸ್ಟ್ ಲೆವೆಲ್. ನಿಮಗೆ ನಾನು ಮೇಲ್ಗಡೆಯಿಂದ ವಾಜಳಿ ಮೆಟ್ರೋ ಸ್ಟೇಷನ್ನ ತೋರಿಸ್ಕೊಡ್ತೀನಿ. ಇದು ಒಂದು ಅಡುಗೆ ಮನೆಯ ಲಕ್ಷಣ ಗೆಳೆಯರೆ. ಈಗ ಬೆಡ್ರೂಮ್ಗಳನ್ನ ತೋರಿಸ್ತಾ ಹೋಗ್ತೀನಿ, ಸರಿನಾ? ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ಅಂತ ಹೇಳಿದ್ನಲ್ವ ನಾನು ನಿಮಗೆ. ನೋಡಿ, ಇಲ್ಲಿ ಡೈನಿಂಗ್ ಟೇಬಲ್ನ ಇಟ್ಕೋಬೋದು, ಜಾಗ ಇದೆ. ಡೈರೆಕ್ಟಾಗಿ ಬಂದು ನೋಡಿದರೆ ನಿಮ್ಗೆ ಒಂದು ಅರ್ಥ ಆಗುತ್ತೆ. ಈ ಅಡುಗೆ ಮನೆ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮು. ಇಲ್ಲಿ ನಾವು ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಫ್ಲೋರಿಂಗ್ ಮಾತ್ರ ಗ್ರಾನೈಟು ನೆಕ್ಸ್ಟ್ ಲೆವೆಲ್ಲು, ಒಂಥರ ಚೀತಾ ಪ್ಯಾಟ್ರನ್ ಥರ ಬಂದಿದೆ, ಅದು ಚೆನ್ನಾಗಿದೆ. ಇಂಟೀರಿಯರ್ ವರ್ಕು ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ಫಿನಿಶಿಂಗ್ ಮಾಡಿಕೊಟ್ಟಿರುವಂಥದ್ದು. ಓಪನ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ. ಹಾಗೆ ಪ್ರೊಫೈಲ್ ಲೈಟು, ಓವರ್ ಹೆಡ್ ವಾರ್ಡ್ರೋಬರು. ಇಲ್ಲಿ ಸ್ಟಡಿ ಕ್ಯಾಬಿನೆಟು, ವೆಂಟಿಲೇಷನ್ಗೆ ವಿಂಡೋ 4x4 ಕಾರ್ನರ್ ಇದೆ, ಡೌಟೇ ಇಲ್ಲ. ಈಗ ನಾನು ನಿಮಗೆ ಆ ಕಾರ್ನರಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟು, ಒಂದು ಬಾತ್ರೂಮ್ ಬರುತ್ತೆ. ಹಾಗೆ ವಾಲ್ ಮೌಂಟ್ ಆಗಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಫಾಲ್ ಸೀಲಿಂಗ್ ಬಗ್ಗೆ ಹೇಳಲೇಬೇಕು. POP ಫಾಲ್ ಸೀಲಿಂಗು ಮತ್ತು ಇಂಟೀರಿಯರ್ ವರ್ಕ್ ಸಾಕಾಗಿದೆ ಗುರು, ನೋ ವರ್ಡ್ಸ್ ಅಬೌಟ್. ತುಂಬ ಚೆನ್ನಾಗಿದೆ. ಬಾತ್ರೂಮ್ ನೋಡಿ, 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮು, ಆ್ಯಂಟಿ ಸ್ಕಿಡ್ಡು ಸೆರಾಮಿಕ್ ಟೈಲ್ಸ್ 1x1, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಜಾಬ್ ಬೇಸಿಕ್ ಫಿಟ್ಟಿಂಗ್ ಎಲ್ಲ ಸಿಗುತ್ತೆ ನಿಮಗೆ. ಇನ್ನೊಂದು ಕೋಟ್ ಈ ಮನೆಗೆ ಪೇಂಟಿಂಗ್ ಇದೆ, ಮಾಡಿ ಕೊಡ್ತಾರೆ. ಒಂದು ಮನೆಗೆ 35,000 ರಿಂದ 38,000 ರೂಪಾಯಿ ಎಕ್ಸ್ಪ್ರೆಷನ್ ಇಟ್ಕೋಬೋದು ಗೆಳೆಯರೆ, ನನ್ನ ಪ್ರಕಾರ, ಸರಿನಾ? ಓಕೆ, ಒಂದು ಬೆಡ್ರೂಮ್ ಆಯಿತು. ಈ ಒಂದು ಬೆಡ್ರೂಮ್ ಇದ್ದಿದ್ದು ಅಡುಗೆ ಮನೆ ಹತ್ತಿರ. ಈಗ ಇನ್ನೂ ಉಳಿದಿರುವಂತಹ 2 ಬೆಡ್ರೂಮ್ಗಳು ಈ TV ಕ್ಯಾಬಿನೆಟ್ ಹಿಂದ್ಗಡೆ ಸಿಗುತ್ತೆ. ಸರಿ, ಹಾಗಾದರೆ ತೋರಿಸೋಣ ಬನ್ನಿ. ಇಲ್ಲಿ ನೋಡಿ, ಇದು ಕಾಮನ್ ಬಾತ್ರೂಮು. ಇಲ್ಲಿ ರೈಟ್ ಸೈಡಿಗೆ ಒಂದು ಮತ್ತು ಲೆಫ್ಟ್ ಸೈಡಿಗೆ ಒಂದು ಬೆಡ್ರೂಮ್ ಇದೆ. ಫಸ್ಟ್ ನಾನು ನಿಮಗೆ ರೈಟ್ ಸೈಡಲ್ಲಿ ಇರೋದನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಇದು ಕಾಮನ್ ಬಾತ್ರೂಮ್ನ ತೋರಿಸ್ಕೊಡ್ತೀನಿ. ಟೋಟಲ್ 3 ಬಾತ್ರೂಮ್ 3 ಬೆಡ್ರೂಮು, ವಾಲ್ ಮೌಂಟ್ ಕಮೋಡು, ವೆಂಟಿಲೇಷನ್ಗೆಲ್ಲ ಅಲ್ಲಿ ಬಿಟ್ಟಿದ್ದೀವಿ.
ಶವರ್ ಪಾಯಿಂಟ್ ಎಲ್ಲ ಇದೆ, ಸರಿನಾ. ದಿಸ್ ಈಸ್ ಬಾತ್ರೂಮ್. ಹಾಗೆ ಇಲ್ಲಿ ಇದು ಎಲ್ಲಕ್ಕಿಂತ ಚಿಕ್ಕ ಬೆಡ್ರೂಮು, ಅಂದರೆ ಒಂದು ಕ್ವೀನ್ ಸೈಜ್ ಕಾಟ್ನ ಹಾಕ್ಕೋಬೋದು. ಇದಕ್ಕೆ ಬಾಲ್ಕನಿ ಕೂಡ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ ಆಗಲಿ ಎಲ್ಲ ನೆಕ್ಸ್ಟ್ ಲೆವೆಲ್. ಸ್ಟಡಿ ಕ್ಯಾಬಿನೆಟು ಫಿನಿಶಿಂಗ್ ಮಾತ್ರ ಹೇಳೋ ಹಾಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಗುಡ್ ಅಂತ ಹೇಳ್ಬೋದು. ಮನೆಯಲ್ಲಿ ನೋಡಿ ಯಾರಾದರೂ ಸಿಕ್ಕೋರಿದ್ದರೆ ಅವರಿಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ರೂಮ್ ಅಂತ ಹೇಳ್ಬೋದು. ಇದು ಕೆಳಗಡೆ ಡ್ರಾಯರ್ ಇದೆ, ಓಪನ್ ಡೋರ್ ವಾರ್ಡ್ರೋಬ್, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು ಮತ್ತು ಓಪನ್ ಡೋರ್ ಓವರ್ ಹೆಡ್ ವಾರ್ಡ್ರೋಬರು. POP ಫಾಲ್ ಸೀಲಿಂಗು ಇಂಟೀರಿಯರ್ ವರ್ಕಲ್ಲಿ ಮಾಡಿ ಕೊಟ್ಟಿರುವಂಥದ್ದು. ಪ್ರೊಫೈಲ್ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಬಾಲ್ಕನಿ ಓಪನ್ ಮಾಡಿದರೆ ನಮಗೆ ಹಿಂದ್ಗಡೆ ಒಂದು ರಸ್ತೆ ಇದೆ, ಅದು ಕೂಡ ತೋರಿಸ್ಕೊಟ್ಬಿಡ್ತೀನಿ. ನೋಡಿ ಎಷ್ಟು ಜಾಗ ಇದೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಆ್ಯಕ್ಚುಲಿ ಇದು. ಇನ್ಲೆಟ್ ಇದೆ, ಔಟ್ಲೆಟು, ಪ್ಲಗ್ ಪಾಯಿಂಟು. ವಾಷಿಂಗ್ ಮಿಷಿನ್ನ ಇಟ್ಕೋಬೋದು. ಪ್ರತಿಯೊಂದು ಮನೆಗೂ ಇದೇ ಥರ. ಇದು ನೋಡಿ ರಸ್ತೆ, ಅಲ್ಲಿ ಅಂಗಡಿ ಕೂಡ ಇದೆ. ಇದು ಹಿಂದ್ಗಡೆ ಮನೆ ರಸ್ತೆ, ಅದು ಆಪೋಸಿಟ್ 40 ಅಡಿ, ಇದು ಒಂದು 20 ಅಡಿ. ಮೆಟ್ರೋ ಸ್ಟೇಷನ್ ಸೌಂಡ್ ಕೇಳಿಸ್ತಾ ಇದೆ. ಮೇಲ್ಗಡೆ ಹೋಗಿ ನಿಮಗೆ ಸ್ಟೇಷನ್ನೇ ತೋರಿಸ್ಬಿಡ್ತೀನಿ. ಇದು 2ನೇ ಬೆಡ್ರೂಮ್ ಆಯಿತು. ಈಗ 3ನೇ ಬೆಡ್ರೂಮ್ ತೋರಿಸ್ತೀನಿ. ಓಕೆ, ಎಕ್ಸಾಕ್ಟ್ಲಿ ಈ TV ಕ್ಯಾಬಿನೆಟ್ ಹಿಂದ್ಗಡೆನೇ ನಮಗೆ ಇನ್ನೊಂದು ಬೆಡ್ರೂಮ್ ಸಿಗುತ್ತೆ, ನೋಡ್ಕೊಂಡು ಬಿಡಬೇಕಾದ್ರೆ. 2 ಮಾಸ್ಟರ್ ಬೆಡ್ರೂಮ್ಗಳು. ಇಲ್ಲಿ ನೀವು ಕಿಂಗ್ ಸೈಜ್ ಕಾಟ್ ಆದರೂ ಹಾಕ್ಕೋಬೋದು, ಹೇಗಾದರೂ ಮಾಡ್ಕೋಬೋದು. ವಾವ್, ನನಗೆ ಇವ್ರದ್ದು ಕನ್ಸ್ಟ್ರಕ್ಷನ್ನಲ್ಲಿ ಫಿನಿಶಿಂಗ್ ತುಂಬ ಇಷ್ಟ ಆಯಿತು. ಜಸ್ಟ್ ಒಂದು ಪೇಂಟಿಂಗಿಗೆ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಕೋಟ್ ಮಾಡಿದರೆ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ, ಡೌಟೇ ಇಲ್ಲ. ಇಂಟೀರಿಯರ್ ವರ್ಕ್ ಸೆಲೆಕ್ಷನು ಅಷ್ಟೇ ಸೂಪರಾಗಿದೆ. ಗುಡ್ ಒನ್. ರೆಡಿ ಟು ರಿಜಿಸ್ಟ್ರೇಷನ್. ಇದು BBMP ಏಕಹಾತ ಬಿಲ್ಡಿಂಗು. ಮೇಲ್ಗಡೆ ಹೇಳ್ತೀನಿ ಇನ್ನೊಂದ್ಸಲ ಎಲ್ಲ ಡೀಟೇಲ್ಸು ಮನೆ ಬಗ್ಗೆ. ಇದು 3ನೇ ಬೆಡ್ರೂಮ್. ಆ ಬೆಡ್ರೂಮ್ನಿಂದ ವೆಂಟಿಲೇಷನ್ ಹೀಗೆ ಬರುತ್ತೆ. ಟೋಟಲ್ ವೆಲ್ ಪ್ಲ್ಯಾನಿಂಗಲ್ಲಿ ಮಾಡಿರುವಂಥದ್ದು, ಸರಿನಾ. ಇಲ್ಲಿದೆ ವೆಂಟಿಲೇಷನ್, ಇಲ್ಲಿದೆ. ಗುಡ್. ಹಾಂ, ಈ ಮನೆ ಇಷ್ಟು ಲಕ್ಷಣ ಹೊಂದಿರುತ್ತೆ. ಟೋಟಲ್ 3 ಬೆಡ್ರೂಮಿಂದು 4 ಮನೆಗಳು ಇರುತ್ತೆ. ನೀವು 1 ಫ್ಲೋರಲ್ಲಿ ಇದ್ದು ಇನ್ನೂ 3 ಫ್ಲೋರಲ್ಲಿ ಬಾಡಿಗೆನ ತೊಗೋಬೋದು. ಏನೂ ಇಲ್ಲ ಅಂದ್ರೂ 35,000ದಿಂದ 38,000ದವರೆಗೂ ತೊಗೋಬೋದು. ಮೇಂಟೆನೆನ್ಸ್ ಎಲ್ಲ ಸರಿ. 3 ಬೆಡ್ರೂಮಿಗೆ ಒಳ್ಳೆ ಲೊಕೇಶನ್ನು, ಕ್ವಾಲಿಟಿ ವೈಸು, BBMP ಏಕಹಾತ. ಸರಿ, ಹಾಗಾದರೆ ಈ ಮನೆ ಫ್ಲೋರಿಂಗ್ ಕಂಪ್ಲೀಟ್ ಕವರ್ ಮಾಡಿದ್ದೀನಿ. ಟಾಪ್ ಫ್ಲೋರಲ್ಲಿ ಹೋಗಿ ನಿಮಗೆ ಈ ಮನೆಯ ಪ್ರೈಸು, ಅಡ್ರೆಸ್ಸು, ಅಂದರೆ ಹತ್ತಿರ ಎಲ್ಲ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಹೋಗ್ತೀನಿ. ಟಾಪ್ ಟು ಬಾಟಮ್ ನಮಗೆ SS ರೈಲಿಂಗ್ ಸಿಗುತ್ತೆ. 308 ಗೇಜಿಂದು. ಟೋಟಲ್ 4ನೇ ಫ್ಲೋರ್ವರೆಗೂ ಲಿಫ್ಟ್ ಪ್ರಾವಿಷನ್ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ನಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮು ಅದೆಲ್ಲ ಇರುವಂಥದ್ದು. ಮೆಟ್ರೋ ಸ್ಟೇಷನು ತೋರಿಸ್ತೀನಿ. ಇಲ್ಲಿ ನೋಡಿ, ಬಾಡಿಗೆ ಮನೇಲಿ ಇರೋರು ಬಟ್ಟೆ ಗಿಟ್ಟೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಒಂದು ಕಲ್ಲು ಹಾಕ್ಕೊಟ್ಟಿದ್ದೀವಿ. ಮೇಲ್ಗಡೆ 1,500 ಲೀಟರ್ ಇರುವಂಥ ಸಿಂಟ್ಯಾಕ್ಸು. ಇಷ್ಟು ಜಾಗ ಇದೆ, ಹೆಂಗಾದರೂ ಏನಾದ್ರು ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ರೂಮು. ಲೈಕ್ ಹೆವಿ ಡೆವಲಪ್ ಆಗಿರುವಂಥ ಏರಿಯಾ. ಗೆಳೆಯರೆ, ಇದು ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು. ಈ ಮನೆ ಮೇಲಿಂದ ಒಂದು ಮೆಟ್ರೋ ಹೋಗಿದ್ರೆ ಚೆನ್ನಾಗಿತ್ತು. ಹೋಗ್ತಾ ಇದೆ ಒಂದು ಮೆಟ್ರೋ ಹೋಗ್ತಾ ಇದೆ ನೋಡಿ. ಇಲ್ಲಿ ಹತ್ತಿರ ಇದೆ, 1 ಕಿಲೋಮೀಟ್ರು ನನ್ನ ಪ್ರಕಾರ ಬರುತ್ತೆ. ಇಲ್ಲಿದ್ದ ತುಂಬ ಹತ್ತಿರ ವಾಜರಳ್ಳಿ ಮೆಟ್ರೋ ಸ್ಟೇಷನ್. ಸಾರಿ, ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಇದೆ ಹತ್ತಿರ. ಇದು ದೊಡ್ಡಕಲ್ಸಂದ್ರ. ಇದು ಈ ಮನೆ ಬಗ್ಗೆ ಇನ್ನೊಂದ್ಸಲ ಡೀಟೇಲ್ಸ್ ಹೇಳ್ತೀನಿ ಗೆಳೆಯರೆ. ಇದು 30/50 BBMP ಕನ್ವರ್ಷನ್ ಏಕಹಾತ. ಸೌತ್ ಗೇಟು, ಎಲ್ಲ ಮನೆಗಳು ಈಸ್ಟ್ ಮೇನ್ ಡೋರು. 3 BHK. ಇದು ಟೋಟಲ್ 4 ಮನೆಗಳು ಬರುತ್ತೆ. ಆಸ್ಕಿಂಗ್ ಪ್ರೈಸು 4,95 lakhs, 4,95,00,000 ನೆಗೋಷಿಯಬಲ್. ಈ ಖಾತಾ ಎಲ್ಲ ರೆಡಿ ಇದೆ. ರೆಡಿ ಟು ರಿಜಿಸ್ಟ್ರೇಷನ್ನು.
ನೋಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ಬೇಕು ಅನ್ನೋರು ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.